ನಮಸ್ತೆ. ಪಿಸಿಒಡಿ ಒಂದು ಕಾಮನ್ ಆಗಿರೋ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್. 20% ಪ್ರೆಗ್ನೆಂಟ್ ಆಗದಿರೋಕೆ ಕಾರಣನೇ ಪಿಸಿಒಡಿ. ಸೊ ಯಾವ ರೀತಿ ನಿಮ್ಮ ಪಿಸಿಒಡಿನ ನ್ಯಾಚುರಲ್ ಆಗಿ ಕಂಟ್ರೋಲ್ ಮಾಡ್ಕೋಬಹುದು? 5 ಟಿಪ್ಸ್ಗಳು. ಒಂದನೇದು, ಕರೆಕ್ಟಿಂಗ್ ಯೋರ್ ಲೈಫ್ ಸ್ಟೈಲ್. ನಿಮ್ಮ ಜೀವನ ಶೈಲಿನ ಕರೆಕ್ಟ್ ಮಾಡೋದು. ಸೊ ಇದರಲ್ಲಿ ನಿಮ್ಮ ಜೀವ ಶೈಲಿನ ಕರೆಕ್ಟ್ ಮಾಡಿದ್ರೆ ಸರ್ಕ್ಯಾಡಿಯಂ ರಿದಮ್ ಅನ್ನು ನೀವು ಕರೆಕ್ಟ್ ಮಾಡಿದಾಗೆ. ಸೊ ಈ ಸರ್ಕ್ಯಾಡಿಯಂ ರಿದಮ್ ಅಂದ್ರೆ ಏನು? ಇದು ನಿಮ್ಮ ನ್ಯಾಚುರಲ್ ಪ್ರೋಸೆಸ್, ನಮ್ಮ ಬಾಡಿನ ನಿದ್ದೆ ಮತ್ತೆ ಏಳುವ ಪ್ರೋಸೆಸ್ ಅನ್ನು ಕಂಟ್ರೋಲ್ ಮಾಡೋದೇ ಸರ್ಕ್ಯಾಡಿಯಂ ರಿದಮ್. ಸೊ ಈ ಸರ್ಕ್ಯಾಡಿಯಂ ರಿದಮ್ ನಾರ್ಮಲ್ ಆದರೆ ನಿಮ್ಮ ಹಾರ್ಮೋನ್ಸ್ ಕೂಡ ನಾರ್ಮಲ್ ಆಗುತ್ತೆ. ಎರಡನೇದು, ನಿಮ್ಮ ಡಯೆಟ್. ಸೊ ಹೇಳ್ತೇವೆ, ಡಯೆಟ್ ಯಾವಾಗಲೂ ನಿಮ್ಮ ಶುಗರ್ ಅಂಶ ಕಮ್ಮಿ ಇರೋ ಡಯಟ್ ಅನ್ನು ತಗೊಳ್ಬೇಕು. ಜಾಸ್ತಿಯಾಗಿ ಆಂಟಿ ಇನ್ಫ್ಲಮೇಟರಿ, ಆಂಟಿ ಆಕ್ಸಿಡೆಂಟ್ ಡಯಟ್ ಅನ್ನು ತಗೊಳ್ಬೇಕು. ಅದರೊಟ್ಟಿಗೆ ಬೆರೀಸ್, ಬ್ಲೂಬೆರಿ, ಸ್ಟ್ರಾಬೆರಿ, ಬ್ಲ್ಯಾಕ್ಬೆರಿ, ಟರ್ಕಿ ಬೆರಿ ವಿತ್ ಮೋರ್ ಆಫ್ ಹೋಲ್ ಗ್ರೇನ್ಸ್ ಆ್ಯಂಡ್ ಸೀರಿಯಲ್ಸ್ ಆ್ಯಂಡ್ ಫ್ರೆಶ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ನ ತಗೊಳ್ಳೋದು ತುಂಬನೇ ಇಂಪಾರ್ಟೆಂಟ್. ಮೂರನೇದು, ವ್ಯಾಯಾಮ ಅಥವಾ ಯೋಗ. ಸೊ ಯೋಗ ನಿಮ್ಗೆ ಗೊತ್ತಿದ್ದಾಗೆ ಪಿಸಿಒಡಿ ಮೇಲೆ ತುಂಬಾನೇ ಎಫೆಕ್ಟಿವ್ ಇದೆ. ಸೊ ತುಂಬ ಆಸನಾಸ್ ಇದಾವೆ. ಬದ್ಧ ಕೋನಾಸನ, ಮಲಾಸನ, ಉಪವಿಷ್ಟ ಕೋನಾಸನ, ಸರ್ವಂಗಾಸನ, ಮತ್ಸ್ಯಾಸನ, ಸೂರ್ಯ ನಮಸ್ಕಾರ ಮತ್ತು ಯೋಗ ಮತ್ತು ರಿಲ್ಯಾಕ್ಸೇಷನ್ ಟೆಕ್ನಿಕ್ ವಿತ್ ಮೆಡಿಟೇಷನ್ ಎಲ್ಲವೂ ಪಿಸಿಒಡಿ ಮೇಲೆ ತುಂಬಾನೇ ಎಫೆಕ್ಟ್ ಇದೆ. ನಾಲ್ಕನೇದು, ಡಿಟಾಕ್ಸಿಫಿಕೇಶನ್ ಟ್ರೀಟ್ಮೆಂಟ್. ಸೊ ನಿಮ್ಮ ಬಾಡಿನ ಕ್ಲೆನ್ಸ್ ಮಾಡೋದು. ಸೊ ಕ್ಲೆನ್ಸ್ ಮಾಡೋ ಟ್ರೀಟ್ಮೆಂಟಲ್ಲಿ ಮೇನ್ ಆಗಿ ಹಿಪ್ ಬಾತ್ ಮತ್ತು ರಿವರ್ಸ್ ಕಂಪ್ರೆಸ್ ತಗೊಳ್ಳೋದು ಪಿಸಿಒಡಿಗೆ ತುಂಬಾನೇ ಒಳ್ಳೆಯದು. ಮತ್ತು ರಿವರ್ಸ್ ಕಂಪ್ರೆಸ್ ಯಾವ ರೀತಿ ಅಂದರೆ ಹಾಟ್ ಬ್ಯಾಗ್ ಮತ್ತು ಕೋಲ್ಡ್ ಬ್ಯಾಗ್. ಹಾಟ್ ಬ್ಯಾಗ್ 3 ನಿಮಿಷ ಮತ್ತು ಐಸ್ ಬ್ಯಾಗ್ 1 ನಿಮಿಷ ನಿಮ್ಮ ಹೊಟ್ಟೆ ಮೇಲೆ ಇಟ್ಕೊಳ್ಳೋದ್ರಿಂದ ನಿಮ್ಮ ಪಿಸಿಒಡಿ ಸಮಸ್ಯೆಗಳನ್ನು ಕಡಿಮೆ ಮಾಡ್ಕೊಳ್ಬೋದು. ಐದನೇದು, ನಿಮ್ಮ ಸ್ಟ್ರೆಸ್ ಲೆವೆಲ್ಸ್. ಸೊ ನಿಮ್ಗೆ ಗೊತ್ತಿದೆ, ಸ್ಟ್ರೆಸ್ ಇಂದ ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ. ಸೊ ಯಾವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ, ಪಿಸಿಒಡಿ ಸಮಸ್ಯೆಗಳು ಜಾಸ್ತಿ. ಸೊ ಈ 5 ಟಿಪ್ಸ್ಗಳು ನಿಮ್ಮ ಪಿಸಿಒಡಿಯನ್ನು ನ್ಯಾಚುರಲ್ ಆಗಿ ಕಂಟ್ರೋಲ್ ಮಾಡಲಿಕ್ಕೆ ಅಗತ್ಯ ಆಗಿರುತ್ತೆ. ಧನ್ಯವಾದಗಳು.